ಆಸ್ಪತ್ರೆಯನ್ನು ಇವತ್ತು ಗುಲ್ಬರ್ಗದಲ್ಲಿ ಪ್ರಾರಂಭ ಮಾಡಿದ್ದಾರೆ. ಈ ಒಂದು ಆಸ್ಪತ್ರೆಯಲ್ಲಿ ನಮಗೆ ಬಹುತೇಕ ಎಲ್ಲ ರೀತಿಯ ಶಸ್ತ್ರಚಿಕಿತ್ಸೆಗಳಿಗೆ ಇಲ್ಲಿ ಅಳವಡಿಸ್ತಕ್ಕಂಥ ಕೆಲಸ ಮಾಡಿದ್ರಿಂದ ಈ ಭಾಗದ ಇರ್ತಕ್ಕಂಥ ರೋಗಿಗಳಿಗೆ ಎಲ್ಲ ರೀತಿಯ ಸೌಕರ್ಯಗಳನ್ನು ಒದಗಿಸ್ತಕ್ಕಂಥ ಕೆಲಸ ಇವರು ಮಾಡಿದ್ದಾರೆ. ಅದಕ್ಕಾಗಿ ಈ ಒಂದು ಆಸ್ಪತ್ರೆ ಹೆಸರುವಾಸಿ ಆಗಲಿ, ಈ ಭಾಗದಲ್ಲಿ ಇನ್ನೂ ಅವರಿಗೆ ಹೆಚ್ಚಿನ ದೊಡ್ಡ ಪ್ರಮಾಣದ ಆಸ್ಪತ್ರೆ ಮಾಡಿಕೊಡ್ಲಿ, ಇದು ಹೆಸರು ಚಿರವಾಗಿರಲಿ ಅಂತ ಹೇಳಿ ನನ್ನ ವತಿಯಿಂದ, ಗುಲ್ಬರ್ಗ ಜನತೆ ವತಿಯಿಂದ ಇರುವವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. श्री आरके हॉस्पिटल की ओपनिंग में हमारे दर्शनापुर साहब आए हैं और तमाम यहाँ पर लोग आए हैं। मैं डॉक्टर श्रीनाथ पाटिल साहब को, डॉक्टर श्री गौरी रेड्डी मैडम को और तमाम उनकी फैमिली को दिली मुबारकबाद देती हूँ। बहुत काफ़ी अच्छा हॉस्पिटल है ये और यहाँ पर काफ़ी सहूलियात है। इससे मुझे खुशी है कि पहले लोग बाहर जाते थे, कुछ थोड़ी भी बीमारी रहा तो हैदराबाद, शोलापुर वगैरह जाते थे। आजकल यहाँ पर इतने अच्छे हॉस्पिटल्स हैं गुलबर्गा में, मैं समझती हूँ कि वहाँ से बाहर से लोग यहाँ आएंगे कि जो यहाँ के डॉक्टर्स हमारे पढ़ लिख कर निकल रहे हैं, तो बड़ी खुशी की बात है हमारे लिए ये। हम प्राउड फील करते हैं कि हमारे डॉक्टर्स बाहर भी जाके काम कर रहे हैं, यहाँ पर भी बड़े हॉस्पिटल्स हैं। तो मैं तमाम यहाँ पर आए वालों को शुक्रिया अदा करती हूँ और आप सबकी ಫ್ಯಾಮಿಲಿ को ಮುಬಾರಕಬಾದ್. ಇವತ್ತು ನಮ್ಮ ಹಾಸ್ಪಿಟಲ್ ಶ್ರೀ ಆರೈಕೆ ಹಾಸ್ಪಿಟಲ್ ಬಿಸೈಡ್ ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಗುಲ್ಬರ್ಗ ಇವತ್ತು ಉದ್ಘಾಟನೆ ಆಗಿದೆ. ಸನ್ಮಾನ್ಯ ದರ್ಶನಪುರ್ ಸಾಹೇಬರು, ಚನ್ನಬಸಪ್ಪ ದರ್ಶನಪುರ್, ಮೊಹತರ್ಮಾ ಕನೀಸ್ ಫಾತಿಮಾ ಮೇಡಮ್ ಅವರು ಹಾಗೂ DC ಸಾಹೇಬರು, ನಮ್ಮ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರು ಅವರು ಇವತ್ತು ನಮ್ಮ ಇನಾಗ್ರೇಷನ್ಗೆ ಉಪಸ್ಥಿತರಿದ್ದರು. ನಮ್ಮದು ಹುಮ್ನಾಬಾದ್ MLA ರಾಜಶೇಖರ್ ಪಾಟೀಲ್ ಸಾಹೇಬರು, ex-MLA, ex-ಮಿನಿಸ್ಟರ್ ಅವರು ಬರ್ತಾ ಇದ್ದಾರೆ. ಅನಿವಾರ್ಯಗಳಿಂದ ಪ್ರಿಯಾಂಕ್ ಖರ್ಗೆ ಸಾಹೇಬರು ಮತ್ತೆ ಈಶ್ವರ್ ಖಂಡ್ರೆ ಸಾಹೇಬರು, ಆಮೇಲೆ ನಮ್ಮ ಶರಣ್ ಪ್ರಕಾಶ್ ಪಾಟೀಲ್ ಸರ್ ಅವರು ಸ್ವಲ್ಪ ಅನಿವಾರ್ಯಗಳಿಂದ ಬರೋಕ್ಕಾಗಲಿಲ್ಲ ಇವತ್ತು, ಬಟ್ ಅವರು ವಿಶೇಷ ಎಲ್ಲ ಹೇಳಿದ್ದಾರೆ. ಸೊ ಈಗ ನಮ್ಮ ಹಾಸ್ಪಿಟಲ್ 1ನೇ ತಾರೀಕು ಜೂನ್ 1, 2026 ಇದರಿಂದ ನಾವು ನಮ್ಮ ಎಲ್ಲ ಫಂಕ್ಷನ್ಸ್ ಎಲ್ಲ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಮ್ಮ ಪೇಷಂಟ್ಸ್ ಇಂದ ಎಲ್ಲ ವಿಶೇಷ ಎಲ್ಲ ಇದೆ. ನಾವು ಲಾಸ್ಟ್ 3 ವರ್ಷದಿಂದ ಕ್ಲಿನಿಕ್ ಮಾಡ್ತಾ ಇದ್ವಿ. ಸೊ ಅವ್ರ ವಿಶೇಷದಿಂದ ನಮ್ಮೆಲ್ಲ ಹಿರಿಯರ ಆಶೀರ್ವಾದದಿಂದ ಇವತ್ತು ನಾವು ಹಾಸ್ಪಿಟಲ್ ಅನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಸೊ ಹೀಗೆ ನಮ್ಮ ಗುಲ್ಬರ್ಗ ಜನತೆ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ನಾವು ನಮ್ಮ ಮಾತುಗಳನ್ನು ಹೇಳ್ತಾ ಇದ್ದೀವಿ. ಸಮಸ್ತ ಕಲಬುರಗಿ ಜನತೆಗೆ ಡಾಕ್ಟರ್ ಶ್ರೀ ಗೌರಿ ಹಾಗೂ ಡಾಕ್ಟರ್ ಶ್ರೀನಾಥ್ ಮಾಡುವ ನಮಸ್ಕಾರಗಳು. ಇಂದು ಮೇ 24ರಂದು ಶ್ರೀ ಆರೈಕೆ ಆಸ್ಪತ್ರೆಯು ಇವತ್ತು ನಾವು ಇನಾಗ್ರೇಷನ್ ಮಾಡಿದೀವಿ. ಎಲ್ಲ ಸಮಸ್ತ ಜನತೆಗೆ ಜೂನ್ 1 ನಮ್ಮ ಆಸ್ಪತ್ರೆ ಪ್ರಾರಂಭವಾಗುತ್ತದೆ. ಎಲ್ಲಾ ರೀತಿಯ ಸೇವೆ ನಾವು ಇಲ್ಲಿ ಸಲ್ಲಿಸ್ತೀವಿ. ಎಲ್ಲಾ ರೀತಿ ಫೆಸಿಲಿಟಿ ಅವೈಲೇಬಲ್ ಇದೆ. ಇದು ಗ್ಯಾಸ್ಟ್ರೋ, ಲಿವರ್ ಹಾಗೂ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್. ನಾನು ಒಂದೇ ಹೇಳಕ್ ಇಷ್ಟಪಡ್ತೀನಿ, ನಮ್ಮ ಆಸ್ಪತ್ರೆಯಲ್ಲಿ ಯಾವ ಎಲ್ಲಾ ಪೇಷಂಟು ಖುಷಿಯಾಗಿ ಹೋಗುತ್ತೆ. ಅವರಿಗೆ ನಾವು ಎಲ್ಲಾ ರೀತಿಯಿಂದ ಕೋಆಪರೇಟ್ ಮಾಡ್ತೀವಿ. ಡಾಕ್ಟರ್ಸ್ ಕಡೆಯಿಂದ ಎಲ್ಲಾನು ಮ್ಯಾಕ್ಸಿಮಮ್ ನಾವು ಪ್ರಯತ್ನ ಪಟ್ಟು ಅವರಿಗೆ ಟ್ರೀಟ್ಮೆಂಟ್ ಕೊಡೋಕೆ ಪ್ರಯತ್ನ ಮಾಡ್ತೀವಿ. ನಿಮ್ಮೆಲ್ಲರ ಆಶೀರ್ವಾದ, ಆರೈಕೆ ನಮ್ಮ ಮೇಲೆ ಇರ್ಲಿ ಅಂತ ಕೇಳ್ತಾ ಅದಕ್ಕೊಂದು ವ್ಯಾಪಕತೆ ಅಲ್ಲಿಂದ ಎಲ್ಲ ಕಡೆಯಿಂದ ಒತ್ತಾಯ ಬರಬೇಕು. ನೀವಂತೂ ಒಂದು ವ್ಯವಸ್ಥೆ ಮಾಡ್ಕೋಬೇಕು, ನೀವು ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮಾಡಬೇಕು ಅಂದಾಗ ನಮ್ಮ ತಮ್ಮ ಚಂದ್ರಶೇಖರ್ ರೆಡ್ಡಿ ಮತ್ತು ನಮ್ಮ BS ಪಾಟೀಲ್ ಜಾಯಿಂಟ್ ವೆಂಚರ್ ಮೇಲೆ ಈ ಒಂದು ವ್ಯವಸ್ಥೆಯನ್ನು ಮಾಡಿದ್ರು. ಶುಭ ಸಂಜೆಯ ಕಾರ್ಯಕ್ರಮದಲ್ಲಿ ಮಾನ್ಯ ದರ್ಶನಪುರ ಒಟ್ಟೊಟ್ಟಿಗೆ ಮೊಹತರಮ ಕನೀಸ್ ಫಾತಿಮಾ ಮೇಡಮ್ ಶಾಸಕರು ಅವರು ಕೂಡ ಇವತ್ತಿನ ಬಂದಿದ್ದಾರೆ, ಅವ್ರಿಗೂ ಕೂಡ ಸ್ವಾಗತ. ರಾಜ್ಕುಮಾರ್ ಪಾಟೀಲ್ ಅವರು, ಮಾಜಿ ಶಾಸಕರು, ಅವರಿಗೂ ಸ್ವಾಗತ. ನಮ್ಮ ಭಾಗದ ನಮ್ಮೆಲ್ಲರಿಗೆ ನಡಗಂಬ ದೊಡ್ಡ ಗಿಡ ನಿಗರಡಿ ರೋಡ್ ಅಂದರೆ ಅದ್ರ ನೆಲೆಗೆ ನಾವೆಲ್ಲರೂ ಸ್ವಂತ ಸಮಾಧಾನ ಸಂಘಟಿರ್ತೀವಿ. ನಮ್ಮ ಅವರಿಗೂ ಸ್ವಾಗತ ಮಾಡ್ತೀವಿ. ಬಸವರಾಜ್ ಪಾಟೀಲ್ ಕೂರ್ಗಿಯವರು, ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು ಬರಬೇಕಾಗಿತ್ತು, ಕಾರಣಾಂತರದಿಂದ ಬರಲಿಲ್ಲ. ಪ್ರಿಯಾಂಕ್ ಖರ್ಗೆಯವರು ಅನಿವಾರ್ಯದ ಕಾರಣದಿಂದ ಅವ್ರಿಗೂ ಕೂಡ ಸ್ವಾಗತವನ್ನು ಕೊಡ್ತೀನಿ. ಮಾನ್ಯ ಜಿಲ್ಲಾಧಿಕಾರಿಗಳಾದ ಇಕ್ರಮುಲ್ಲಾ ಶರೀಫ್ ಸಾಹೇಬ್ ಚಾರ್ಜ್ ತಗೊಂಡು 4-5 ದಿವಸ ಆಯಿತು. ಸರ್, ಐ ಆಮ್ ದ ಲಕಿಯೆಸ್ಟ್ ಪರ್ಸನ್. ಜಿಲ್ಲಾಧಿಕಾರಿಗಳಾಗಿ ಚಾರ್ಜ್ ತಗೊಂಡ ಮೇಲೆ ಬಹುಶಃ ಖಾಸಗಿ ಕಾರ್ಯಕ್ರಮ
ನಿಮ್ಮ ಇತಿಹಾಸ ಮತ್ತು ನಮ್ಮ ಆಸ್ಪತ್ರೆ ಇತಿಹಾಸದೊಳಗೆ ಒಬ್ಬ ಜಿಲ್ಲಾಧಿಕಾರಿ ಖಾಸಗಿ ಆಸ್ಪತ್ರೆಗೆ ಮೊದಲು ತನ್ನ ಅವಧಿಗಳು ಬಂದಿರೋದು ಅಂತೇಳಿ ಇದೊಂದು ದಾಖಲೆ ಆಗ್ತದೆ. ನಮ್ಮನ್ನು ಕೂಡ ಆರ್ಥಿಕವಾಗಿ ಸ್ವಾಗತಿಸಿದೆ. ಸಿದ್ದರಾಮಪ್ಪ ಪಾಟೀಲ್ ದಂಡಾಪುರವರು ಮತ್ತು फराज इस्लाम साहब सब ज़्यादा जल्दी थोड़ा गलती हो गया, माफ करना. ಫರಾಜುಲ್ ಇಸ್ಮಾಯಿಲ್ ಸಾಹೇಬ್ರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತೀನಿ. ಭವಿಷ್ಯದ ನಾಯಕರು ಕಲಬುರಗಿ ಜಿಲ್ಲೆಗೆ ನಮ್ಮ ಮಕ್ಕಳೊಟ್ಟಿಗಿಂತ 50 ವರ್ಷ ರಾಜಕೀಯ ಮಾಡಬೇಕಾಗಿರೋರು ಇವೆಲ್ಲ ಹಿರಿಯರ ಆಶೀರ್ವಾದ ನಿಮಗಿರಲಿ ಅಂತ ಹಾರೈಸಿ ಈಗ ನಮ್ಮೆಲ್ಲರ ಅನುಮತಿಯೊಂದಿಗೆ ಸನ್ಮಾನ ಕಾರ್ಯಕ್ರಮ ಪ್ರಾರಂಭದಲ್ಲಿ